ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ವಾಕ್ಯ ದಾನ ಮಾಡುವಾಗ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯದ ಕಡೆ ಹೋಗಿರಿ. ಪ್ರಾರ್ಥನೆ ಮಾಡಿರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಮಗೆ ಸ್ತೋತ್ರವಾಗಲಿ. ಈಗ ತಂದೆ, ಈ ದಿನದಲ್ಲಿ ಪ್ರಭಾ ನಿಮ್ಮ ಸನ್ನಿಧಿಯಲ್ಲಿ ಪ್ರಭು ನಮ್ಮನ್ನು ಸೇರಿಸಿಕೊಡೋದಕ್ಕಾಗಿ ಸ್ತೋತ್ರ. ಆರಾಧನಾ ಮೂಲಕವಾಗಿ ಮಕ್ಕಳಿಗೆ ಪ್ರಭು ಅದ್ಭುತವಾಗಿ ನೀವು ನಡೆಸೋದಕ್ಕಾಗಿ ಸ್ತೋತ್ರ. ಮಕ್ಕಳೆಲ್ಲರೂ ನಾವೆಲ್ಲರೂ ಆಶೀರ್ವದಿಸಲ್ಪಡುವ ಹಾಗೆ ಒಳ್ಳೆ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಈ ದಿನದಲ್ಲಿ ಪ್ರಭು ನಿಮ್ಮ ವಾಕ್ಯಗಳು ನಾವು ಧ್ಯಾನ ಮಾಡುವಾಗ ನಮ್ಮ ಮಧ್ಯದಲ್ಲಿ ನೀವಿದ್ದು ನಮ್ಮೆಲ್ಲರಿಗೆ ಪ್ರಭು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ವಾಕ್ಯದ ಮೂಲಕವಾಗಿ ಮಾತಾಡಿ ನಾವೆಲ್ಲರೂ ಸತ್ಯ ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಸಭೆಗೂ ವಿಶೇಷಕರವಾದ ಆಶೀರ್ವಾದ ಮಾಡ್ತಿರೋದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ಸ್ವಾಮಿ. ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಂತೋಷವಲ್ಲ. ದೇವರು ವಾಕ್ಯ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ನಿಜವಾಗ್ಲೂ ಎಷ್ಟು ಜನರಿಗೆ ಸಂತೋಷ ಅದ. ಪ್ರತಿಯೊಬ್ಬರಿಗೆ, ಸಣ್ಣವರಿಗೆ, ದೊಡ್ಡವರಿಗೆ, ನೀತಿವಂತರಿಗೆ, ಅನೀತಿವಂತರಿಗೆ, ಧನವಂತರಿಗೆ, ಗರಿಬಿದ್ದಂತ ಜನರಿಗೆ ಎಲ್ಲರಿಗೂ ಸಂತೋಷ ಏನದ. ಯಾಕಂದ್ರ ಎಲ್ಲರಿಗೆ ಆತನ ವಾಕ್ಯದಲ್ಲಿ ಸಮೃದ್ಧಿ, ಸಂತೋಷ, ಸಮಾಧಾನ ವಾಕ್ಯದ ಮೂಲಕವಾಗಿ ದೇವರು ಕೊಡ್ತಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ್ಕನ ಬರೆದ ಸುವಾರ್ತೆದಾಗ 10ನೇ ಅಧ್ಯಾಯದಾಗ 46ನೇ ವಚನದಾಗ ಏನ್ ಬರೆಯಲ್ಪಟ್ಟಿದ ಅಂತ ಜೋರಾಗಿ ಹೋದ್ರಿ. ಮೈಕ್ ಇದ್ದಿನವರು. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರತಿಮಾಯನು ದಾರಿಯ ಮಗುಲಲ್ಲಿ ಕುಂತಿದನು. ಅವನು ಕುರುಡ ಭಿಕ್ಷೆಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ, ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿ ಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದ್ದರಿಸಲು. ಹಲ್ಲೆಲೂಯಾ. ಇವತ್ತು ದೇವರ ಸನ್ನಿಧಾನದಲ್ಲಿ ಹೋಗತಕ್ಕಂತ ಸಂದರ್ಭದಲ್ಲಿ ಅನೇಕ ಸಹೋದರ ಸಹೋದರರು ಒಂದು ವಿಶ್ವಾಸ, ಒಂದು ಭಕ್ತಿಯ ಪೂರ್ವಕವಾಗಿ ದೇವರ ಸನ್ನಿಧಾನದಲ್ಲಿ ಹೋಗುವಾಗ ಬಹಳಷ್ಟು ಜನರು ಏನ್ ಮಾಡ್ತಾರಂದ್ರ ಗದ್ದರಿಸ್ತಾರ. ಇವತ್ತು ಬಹಳ ಮಂದಿ ಏನಂತಂದ್ರ ಹೆಣ್ಣು ಮಕ್ಕಳಿಗೆ ಚರ್ಚಿಗೆ ಹೋಗ್ಬಿಡಲ್ಲ, ಗಂಡು ಮಕ್ಕಳು ಚರ್ಚಿಗೆ ಹೋಗ್ಬಿಡಲ್ಲ. ಅನೇಕ ಜನರು ಏನ್ ಮಾಡ್ತಾರ, ದೇವರ ಸನ್ನಿಧಾನದಲ್ಲಿ ಹೋಗಿ ನೀ ಏನ್ ಮಾಡ್ತಿ, ದೇವ್ರೇನು ನಿನಗೇನು ಕೊಡ್ತಾರೇನು, ದೇವ್ರು ನಿನಗೇನು ಸಹಾಯ ಮಾಡ್ತಾರೇನು, ಯಾಕೆ ನೀವು ಅಷ್ಟು ಆತುರ ಪಡ್ತಾ ಇದ್ದಿ, ಏನ್ ಜುರಾತಿಲ್ಲ, ಹೋಗೋದು ನೀವು ಸುಮ್ಮನೆ ಏನಂತಂದ್ರ ಹೋಗೋದು ಬರೋದು ಕಿರಾಯಿ ಹಾಳು, ಕಾಣಿಕೆ ಹಾಳು, ಸಮಯ ಹಾಳು, ಸಮೂಹ ಮನೆಗಿರು ಅಂತ ಕೇಶಂದ್ರೆ ಎಷ್ಟೋ ಮಂದಿಗೆ ಅಂತಂದ್ರ ಗದ್ದರಿಸ್ತಾರ. ಈ ಲೋಕದ ಯೇಸು ಸ್ವಾಮಿ ಇದ್ದಂತ ಸಂದರ್ಭದಲ್ಲಿ ಯೇಸು ಮಂದಿ ಈ ರೀತಿಯಾಗಿ ಗದ್ದರಿಸ್ತಾರ. ತಿಳಿಯಲು ರೀತಿಯಾಗಿ ದೇವರು ಎಲ್ಲರಿಗೆ ಸಹಾಯ ಮಾಡ್ತಾರ. ದೇವ್ರ ಸನ್ನಿಧಿಲಿ ಬರಲಿ ಬರಲ್ದೆ ಹೋಗ್ಲಿ, ದೇವ್ರು ಮಾತ್ರ ಸಹಾಯ ಮಾಡ್ತಾನೆ ಯಾರ, ಅವ್ರಿಗೆ ಮಾತ್ರ ದೇವ್ರು ಕಾಪಾಡ್ತಾನೆ ಯಾರ. ಆದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಒಳ್ಳೆ ಆಲೋಚನೆ ನಮ್ಮಲ್ಲಿ ಬರಬೇಕು. ಗೊತ್ತಾ, ಒಬ್ಬ ವ್ಯಕ್ತಿ ಹಣ, ಬತ್ತಿಮಾಯನ ಮಗ ಹಣ, ಆತೇನಾದ್ರೆ ಕಣ್ಣಿಲ್ಲ, ಆತೇನಾದ್ರೆ ಕುರುಡಾಗಿ ಹಣ, ಆತಗೆ ಭಿಕ್ಷಾ ಬೇಡಿ ಬೇಡಿ ಸಾಕಾಗಿದ್ದಿರಬಹುದು, ಯಾರತಗೆ ದಾನ ಧರ್ಮ ಕುಳ್ಳಕ್ಕಿಲ್ಲ. ಆದ್ರೆ ಆ ವಿಷಯದಲ್ಲಿ ಒಂದು ದಿವಸ 12 ಮಂದಿ ಶಿಷ್ಯರು ಯೇಸು ಸ್ವಾಮಿ ಆತನು ಸಂತಿರ್ತಕ್ಕಂಥ ಕೆಲವು ಸಾವಿರಾರು ಜನರು ಕಲ್ಕಶಂದ್ರ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆತ ಒಂದು ಶಬ್ದವನ್ನು ಕೇಳೋಣ. ಆ ಶಬ್ದವನ್ನು ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಏನು ಅಂತದ್ ಕೇಳೋಣ. ಏನು ಅಂತಂದಿನಾಗ ಕೆಲವು ಜನರು ಆತ ಹೇಳ್ತಾರ, ನಜರೇತಿನ ಯೇಸು ಈ ದಾರಿಯಿಂದ ಪ್ರಯಾಣ ಮಾಡಿ ಹೋಗ್ತಾರ ಅಂತ ಹೇಳಿದಾಗ, ಅಯ್ಯೋ ಇವತ್ತು ನನ್ನ ದೇವರು ನನಗೆ ಸಿಕ್ಕರು, ನಾನು ಅನ್ಕೊಂಡಂತ ಸಮಯ ನನಗೆ ಸಿಕ್ಕಿತು, ದೇವರು ನನಗೆ ಅದ್ಭುತವಾಗಿ ನಡೆಸಲಿಕ್ಕೆ ಇಲ್ಲಿಗೆ ಬಂದರ, ಈ ಸಮಯ ಕಳ್ಕೊಂಡ ತಿರುಗಿ ನಾನು ಎಂದಿಗೆ ದೇವರಿಗೆ ನಾನು ನೋಡಲ್ಲ, ಈಗೊಂದಿನ ದಿನ ನಾ ಬಿಡಬಾರ್ದು ಅಂತ ಅಂತಂದ್ರ ದೇವರಿಗೆ ಏನಂತಂದ್ರೆ ಕೂಗುತ್ತಾನ. ಏನಂತೇಳಿ ಕೂಗ್ತಾನ, ದಾವೀದನ ಕುಮಾರನೇ, ನಜರೇತಿನ ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗ್ತಾನ. ಅಂತ ಒಂದು ಸಂದರ್ಭದಲ್ಲಿ ದೇವರು ಆತಗೆ ನೋಡಿ ಅಂತಂದ್ರ ಕೇಳಲ್ಲಪ್ಪ, ಇನ್ನು ಮುಂದಕ್ಕೆ ಪ್ರಯಾಣ ಮಾಡ್ತಾರ. ಆದ್ರೆ ಹಿಂದಿರ್ತಕ್ಕಂಥ ಜನರು ಹೇಳ್ತಾರ, ನೀನು ಮೌನವಾಗಿರು, ನೀನು ಸುಮ್ಮನಾಗಿರು, ಅವರು ಬಹಳ ತೊಂದರೆಯಲ್ಲಿ ಯಾರ, ಅವರಿಗೆ ಬಹಳ ದೂರ ಹೋಗಬೇಕು, ಜನ ನೀ ಸುಮ್ಮನಿರು, ನೀ ತೊಂದರೆ ಕೊಡ್ಬೇಡ ಅಂತ ಅಂದ್ರೆ ಹಿಂದಿನ ಜನರೇ ಅಂತಂದ್ರ ಅವರಿಗೆ ಗದ್ದಿರಿಸ್ತಾರ. ಇವತ್ತು ಪ್ರತಿಯೊಂದೊಂದು ಕುಟುಂಬದಾಗಿದೆ ಸಮಸ್ಯೆ. ಪ್ರತಿಯೊಂದೊಂದು ಕುಟುಂಬದಾಗ ಇವತ್ತು ನಾ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಬರ್ತಾವ ಆ ಉದ್ದೇಶಗಳು ಅನೇಕ ಜನರಿಗೆ ಅವ. ನಿಜವಾಗ್ಲೂ ದುಡ್ಡು ಬರ್ತಾವ, ದೇವರಿಗೆ ಸ್ತೋತ್ರ. ಖರೆ ಆಶೀರ್ವಾದ ಬರಲ್ಲ. ನೀ ದುಡ್ಡಿನ ಸಲಕ್ಕೆ ಆಶೀರ್ವಾದ ಕಳ್ಕೊತೆ, ಅದು ನಿನ್ನಿಷ್ಟ ಅದ. ನಿಂಗೆ ದುಡ್ಡು ಬೇಕಾ, ಆಶೀರ್ವಾದ ಬೇಕಾ?
6 ದಿನದಲ್ಲಿ ಒಂದು ದಿವಸ ದೇವರು ನಿನಗೆ ಕೊಟ್ಟಾರ. ಆ ದಿವಸ ನೀನು ಸಂಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ಬಂದು ದೇವರಿಗೆ ಕೇಳಕೋ. ಈ ಕುರುಡನಿಗೆ ದೇವರು ಒಂದು ಅವಕಾಶ ಕೊಟ್ಟಾರ. ಅವಕಾಶನ ಕಳ್ಕೊಬೇಡ ಅಂತ ಕೇಳಿದ್ರು. ಸಂಪೂರ್ಣವಾದ ಮನಸ್ಸಿನಿಂದ, ಶುದ್ಧತೆಲಿಂದು, ಪವಿತ್ರತೆಲಿಂದು, ಭಕ್ತಲಿಂದು ದೇವರಿಗೆ ಕೂಗುತ್ತಾರ. ಹಿಂದಿರ್ತಕ್ಕಂಥ ಜನರು ಹೇಳ್ತಾರ, ಅರೆ ನಮ್ಗೆ ಮುಂದಕ್ಕೆ ಹೋಗತದ, ನಮ್ಗೆ ತಡ ಆಗ್ತದ, ಸುಮ್ಮನಿರು ಅಂತ ಹೇಳ್ತಾರ. ಯಾಕಂದ್ರ ಯೇಸು ಸ್ವಾಮಿ ನಿಂತರು ಅಂದ್ರೆ ಎಲ್ಲರೂ ನಿಂತು ಹೋಗ್ಬೇಕಾಗ್ತದ. ಇಂಜನ್ ನಿಂತಂದ್ರೆ ಎಲ್ಲ ಡಬ್ಬಿಗಳು ಹೋಗ್ಬೇಕಾಗ್ತದ. ಯಾರಿಗೆ ಹಸಿದಿರ್ಬೇಕು, ಯಾರು ನೀಡ್ಸಿರ್ಬೇಕು, ಎಲ್ಲರೂ ಪ್ರಯಾಣ ಮಾಡಕ ಆತುರ ಪಡ್ತಾರ. ಅಲ್ಲಿ ಹೋದ್ರೆ ನಮ್ಗೆಲ್ಲ ಏರ್ಪಾಟದ ಅಂತ ಕೃಷ್ಣಂದ್ರ ಇಲ್ಲಿ ಹೇಳ್ತಾರ, ಸುಮ್ಮನೆ ಇರೋ ಕರಡಿಗೆ ನೀ 5-6 ದಿನ ಸುಮ್ಮನೆ ಕುಂತಿ ಅಂದ್ರ ನೀ ಏನು ಮಾಡ್ಸಕ್ಕಸಲಿ. ನೀ ದುಡ್ಡು ಸಂಪಾದನೆ ಮಾಡ್ಬೋದು, ನಿನಗೆ ಮಾನ ಮರ್ಯಾದೆ ಬರ್ಬೋದು, ನಿನಗೆ ಮಾಲಕರು ಪ್ರೀತಿ ತೋರಿಸ್ತಿರ್ಬೋದು, ಕರೆದಿಗೆ ಆಶೀರ್ವಾದ ನಿನಗೆ ಮಾಡಲ್ಲ. ಆಶೀರ್ವಾದ ನೀ ಕಳ್ಕೊಂಡಿ ಅಂತಂದ್ರ ನಿನ್ನಂತ ದಲಿತರ ಮನುಷ್ಯ ಯಾರು ಇಲ್ಲ. ಈ ದಲಿತರಿಂದ ಬಿಡುಗಡೆ ಬೇಕಾ? ದೇವ್ರ ಸನ್ನಿಧಿಯಲ್ಲಿ ಬರಬೇಕು. ಯಾವ ಪರಿಸ್ಥಿತಿಯಲ್ಲಿ ಬರಬೇಕು? ನೀ ರೋಗದಾಗಲಿ, ಅನುರೋಗದಾಗಲಿ, ನೀ ಧರ್ಮದಲ್ಲಾಗ್ಲಿ, ಬಡತನದಲ್ಲಾಗ್ಲಿ, ಯಾವ ಪರಿಸ್ಥಿತಿಯಲ್ಲಿ ನೀರು ದೇವರ ಸನ್ನಿಧಿಯಲ್ಲಿ ನೀ ಕಾಣಿಸ್ಕೋಬೇಕು. ದೇವರ ಸನ್ನಿಧಿಯಲ್ಲಿ ನೀ ಕಾಣಿಸ್ಕೊಂಡಿ ಅಂದ್ರ ದೇವರು ನಿನಗೆ ಆಶೀರ್ವಾದ ಮಾಡ್ತಾರ. ದೇವ್ರು ನಿನಗೆ ಆಶೀರ್ವಾದ ಬೇಕಾ? ದೇವರ ಆಶೀರ್ವಾದ ಬೇಕಾದ್ರ ಖಂಡಿತವಾಗಿ ಸಮಯಕ್ಕೆ ತಕ್ಕಂತೆ ನಾವು ದೇವರ ಸನ್ನಿಧಿಯಲ್ಲಿ ಬರ್ಲಕ್ಕ ನಾವು ಇಷ್ಟಪಡರಿ, ನಾವು ಸಮಯ ತಕೊಂಬರಿ. ಆದ್ರೆ ದೇವ್ರು ನಮ್ಗೆ ಸಮಯ ತಕ್ಕೋತಾರ. ನಾವು ದೇವ್ರ ಕಡೆಯಿಂದ ಸಮಯ ತಕೊಂಡಿ ಅಂದ್ರ ದೇವರು ನಮ್ಮ ಕಡೆಯಿಂದ ಸಮಯ ತಗೋತಾರ. ಈ ಲೋಕ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು, ಪರಲೋಕ ಭೂಲೋಕ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು, ಪ್ರತಿಯೊಂದೊಂದು ಆಶೀರ್ವಾದ ಮಾಡಿರ್ತಕ್ಕಂಥ ದೇವರು. ಯಾವ್ದು ಬಿ ದಿನಸು ಯಾವ ಮನುಷ್ಯ ಒಬ್ಬನಾದ್ರೂ ಬಿ ನಾಶವಾಗಬಾರ್ದು ಅಂತ ಕೃಷ್ಣಂದ್ರೆ ಇಷ್ಟಪಡ್ತಕ್ಕಂಥ ದೇವರು. ಆ ದೇವರು ನಮಗ ನಿಮಗೆ ಸಿಕ್ಕಾರ. ಆ ದೇವರು ನಿಮಗೆ ಹೇಳ್ತಾರ. ಏನ್ ಹೇಳ್ತಾರ ಅಂತ ಸುಮ್ಮನಿರು ಎಂದು ಅವನನ್ನು ಗದ್ದಿರಿಸಲು ಅವನು ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವನು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಹಾಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟರೆ, ಜೋರಾಗಿ. ಓ ಪಾಪಿಗಳಿಗೆ, ದುಷ್ಟರಿಗೆ, ಗರ್ವಿಷ್ಠರಿಗೆ, ಅಹಂಕಾರಗಳಿಗೆ, ಯಾತಕ್ಕೆ ಬರಂತ ಜನರಿಗೆ, ಅರೆ ದೇವರಿಗೆ ನೀ ಹೋಗುತ್ತಾರ. ದೇವರಿಗೆ ನೀ ಕರೆದಾಗ ದೇವರು ನಿನಗೆ ಕರೀತಾನ. ಯಾಕ ಗೊತ್ತಾ? ನಿನ್ನ ಅವಸರ ತೀರ್ಸ ಕಡಿಂದು, ನಿನಗೆ ಸಹಾಯ ಮಾಡೋ ಕಡಿಂದು, ನಿನಗೆ ಬಲಪಡಿಸೋ ಕಡಿಂದು. ಇವತ್ತು ನಿನ್ನ ಜೀವಿತದಲ್ಲಿ ಏನೋ ಇದ್ದಿರ್ಬೋದು, ದೇವ್ರಿಗೆ ನೀ ಕೇಳ್ಕೊಂಡ್ರದು ಇರಲ್ಲ. ದೇವ್ರ ಸ್ತೋತ್ರ. ದೇವ್ರಿಗೆ ನೀ ಕೇಳ್ತಾರೆ, ದೇವ್ರದು ನಿನಗೆ ಸಂಪೂರ್ಣವಾಗಿ ಕೊಟ್ಟು ಬಿಡ್ತಾರ, ಅದು ಇರಲ್ಲ. ಯಾಕೋ ಗೊತ್ತಾ? ಇಲ್ಲಿ ಏನ್ ಹೇಳ್ತಾರ ಅಂತ ಅದ್ಭುತವಾಗಿರ್ತಕ್ಕಂಥ ಮಾತು 49 ಕೂಗಿಕೊಂಡನು. ಆಗ ಯೇಸು ನಿಂತು ಅವರನ್ನು ಕರೆಯಿರಿ. ಹಲ್ಲೆಲೂಯಾ. ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ದೇವ್ರ ಸ್ತೋತ್ರ. ಅದಕ್ಕೆ ಅನೇಕರು ಕರೀತಾರೆ. ಅದಕ್ಕೆ ಕರೆಯಲು ಒಬ್ಬರು ಬಿ ಇಲ್ಲ. ಅದಕ್ಕೆ ಎಲ್ಲರೂ ಕರೀತಾರೆ. ಕಡೆಗೆ ದೇವ್ರ ಆತುರಲ್ಲಿಂದ ಯಾರಾದ್ರೂ ಕರೀತಾರೋ, ಅವಸರದಿಂದ ಯಾರಾದ್ರೂ ಕರೀತಾರೋ, ಅವ್ರ ಕೂಗು ಕೇಳ್ತಕ್ಕಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಲು ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಕೇಳಲು ಹೋದ್ರೆ ಅವ್ರ ಪರಿಸ್ಥಿತಿ, ಅವ್ರ ಸ್ಥಿತಿಗತಿ ಏನಾಗಬೇಕು ಗೊತ್ತಾಗಲ್ಲ ಅಲ್ಲ. ಕರೆಕ್ಟ್ಗೆ ಕೂಗುದೂರ, ಕೇಳ್ತಕ್ಕಂಥ ದೇವರು, ಬೇಡದೂರ ಕೊಡ್ತಕ್ಕಂಥ ದೇವರು ಯೇಸು ಪ್ರಭು. ಆ ಯೇಸು ಪ್ರಭು ಈ ಲೋಕದಲ್ಲಿ ಬರಲು ಹೋದ್ರ ಎಲ್ಲ ಜನರ ಪರಿಸ್ಥಿತಿ ಏನಿತ್ತು ಗೊತ್ತಿಲ್ಲ. ಕರೆಕ್ಟ್ಗೆ ಇಲ್ಲಿ ಮಾತ್ರ ಆತಗ್ ಮಾತ್ರ ಕರೆದಿನಾಗ ಏನ್ ಹೇಳ್ತಾರ? ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನೇ ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ. ಸಾಕು. ಹಲ್ಲೆಲೂಯಾ. ಅವನಿಗೆ ಕಣ್ಣಿಲ್ಲ, ಅವನ ಜೀವಿತದಾಗ ಬೆಳಕು ಎಂದು ನೋಡಿಲ್ಲ, ಅವ್ರ ತಾಯಿ ತಂದೆಗೆ ನೋಡಿಲ್ಲ, ಈ ಲೋಕ ನೋಡಿಲ್ಲ, ಲೋಕದಾಗಿರ್ತಕ್ಕಂಥ ವಸ್ತುಗಳಿಗೆ ನೋಡಿಲ್ಲ. ಆದ್ರ ದೇವರು ಮೊದಲಾಗಿ ದೇವರ ಸನ್ನಿಧಾನದಲ್ಲಿ ಅವನಿಗೆ ಸಿಕ್ಕಂತ ಸಮಯ ಕಳ್ಕೊಂಡಿಲ್ಲ. ನಾವು ಮಾತ್ರ ಪದೇ ಪದೇ ಸಮಯ ಕಳ್ಕೊತಿದ್ದೆವು. ಏನ್ ಸಮಯ ಕಳ್ಕೊತಿದ್ದೇವೆ ಗೊತ್ತಾ? ದೇವಾದಿ ದೇವರಿಗೆ
ರಾಜಾದಿರಾಜನಿಗೆ ಕರ್ತಾದಿ ಕರ್ತನಿಗೆ ಆರಾಧನಾ ಮಾಡಿ ನಮ್ಮ ಸಮಸ್ಯೆಗಳು ಹೇಳಿಕೊಳ್ಳಕ್ಕೆ ನಾವು ಸಮಯ ಕದ್ಕೊಳ್ತಾ ಇದ್ದಿದ್ದೆವು. ನಾವು ದೇವರ ಸನ್ನಿಧಾನದಲ್ಲಿ ನಾವು ಹೋಗ್ತಾ ಇಲ್ಲ. ದೇವರು ನಮ್ಮ ಕೂಗಿ ಹ್ಯಾಂಗ ಕೇಳ್ತಾರ? ನೀವು ದೇವರಿಗೆ ಕೂಗ್ರಿ, ಆತ ಪರಲೋಕದಲ್ಲಿದ್ದರು ಬಿ ಕೇಳ್ತಾರ, ಆತ ಎಲ್ಲಿದ್ದರು ಬಿ ಕೇಳ್ತಾರ. ಯಾಕೆ ಗೊತ್ತಾ? ನಮಗೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಆತನೇ, ಆತ ನಮಗೆ ಪ್ರೀತಿ ಮಾಡ್ತಾರ. ಅದಕ್ಕೆ ನಮ್ಮ ಪ್ರತಿಯೊಂದು ಅವಸರ ತೀರ್ಸಕ್ಕ ದೇವರು ಕೇಳ್ತಾನೆ ಯಾರ. ಆದ್ರೆ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಾರ. ಏನಂತ ಕೇಳಿಸಿ ಹೇಳ್ತಾರ? ಯೇಸುವ ನೀಗೆ ಅವನಿಗೆ, ಹೋಗು, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿ. 52 ಗುರುವೇ ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂದನು ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ದೇವರಿಗೆ ಸ್ತೋತ್ರ ಹೋಗ್ಲಿ. ಎಷ್ಟು ಮಂದಿ ಇದ್ದೀರಿ ನಮ್ಮ ಜೀವಿತದಾಗ ದೇವರು ಎಂದೇ ಕಾರ್ಯ ಮಾಡಿಲ್ಲ ಅಂತಂಬೋರು? ಎಷ್ಟು ಮಂದಿ ಇದ್ದೀರಿ? ಎಷ್ಟು ಮಂದಿ ಇದ್ದೀರಿ? ಪ್ರತಿಯೊಬ್ಬರು ಜೀವಿತದಾಗ, ಪ್ರತಿಯೊಂದೊಂದು ಕುಟುಂಬದಾಗ ಅದ್ಭುತವಾಗಿರ್ತಕ್ಕಂಥ ಇಂಥ ಅದ್ಭುತಗಳು ಎಷ್ಟೋ ಮಾಡ್ಯಾರ ದೇವರು. ಕಡೆಗೆ ಆ ವ್ಯಕ್ತಿ ಮಾತ್ರ ಕಣ್ ಬಂದಿನವೆಲ್ಲ ಈ ಲೋಕದ ಕಲ್ತು ಹೋಗಿಲ್ಲ, ಈ ಲೋಕದ ಜನರದ ಕಲ್ತು ಹೋಗಿಲ್ಲ. ನನ್ನ ತಾಯಿ ತಂದೆ ಹ್ಯಾಂಗಾರ ನೋಡ್ಬೇಕಂದಿಲ್ಲ, ನನ್ನ ಅಣ್ಣ ತಮ್ಮರು ಹ್ಯಾಂಗಾರ ನೋಡ್ಬೇಕಂದಿಲ್ಲ, ನಮ್ಮ ಊರಾಗೆ ನಾ ಇರ್ತೇನೆ ಅಂತಂದಿಲ್ಲ. ಏನು ಮಾಡಿನೋ ಗೊತ್ತಾ? ನನ್ನ ಕಣ್ಣು ಕೊಟ್ಟ ದೇವರಿಗೆ ನಾ ಸ್ತುತಿಸ್ತೇನೆ, ಆತಗೆ ನಾ ಆರಾಧಿಸುತ್ತೇನೆ, ಆತಗೆ ನಾ ಮಹಿಮೆ ಪಡಿಸ್ತೇನೆ ಅಂತ ಹೇಳಿ ಚಂದ್ರ ಆ ಕುರುಡ ಆತನ ಹಿಂದೆ ಹಿಂಬಾಲಿಸ್ಕೊತಾ ಹೋಗ್ಯಾನ. ಹಲ್ಲೆಲೂಯಾ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಮತ್ತೆ ಅದಾಗ 13ನೇ ಅಧ್ಯಾಯದಾಗ ಕೆಲವು ವಚನದಾಗ ಒಬ್ಬ ದೊಡ್ಡ ಧನವಂತ ಬಂದ್ಕಸಿ ಕೇಳ್ತಾನ, ಒಳ್ಳೆಯ ಬೋಧಕನೇ, ನಾನು ಪರಲೋಕ ರಾಜ್ಯದಲ್ಲಿ ಸೇರಬೇಕಾದ್ರೆ ಏನು ಒಳ್ಳೆ ಕಾರ್ಯ ಮಾಡಬೇಕು ಅಂತೇಳಿ ಕೇಳ್ತಾನ. ಆದ್ರೆ ಎಲ್ಲ ಮಾಡಿ ಬಾ ಅಂತಂದಾನ, ಎಲ್ಲ ಹಿಂಗ್ ಮಾಡ್ಬೇಕು ಅಂದಾರ. ಕಡಿಕೆ ಆ ವ್ಯಕ್ತಿ ಎಲ್ಲ ಮಾಡಿನ ಕಡಿಕೆ ಒಂದೇ ಒಂದು ಕಡಿಮೆ ಇತ್ತಂತ. ಅದೇನು ಗೊತ್ತಾ? ಈ ಲೋಕದಾಗ ಎಲ್ಲಕ್ಕ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು, ಎಲ್ಲಕ್ಕ ಒಳ್ಳೆ ವಸ್ತು ಅದ ಅಂತಂದ್ರ ಅದು ಕೇವಲ ದುಡ್ಡು, ಕೇವಲ ಐಶ್ವರ್ಯ. ಆ ಧನ ಈ ಮನುಷ್ಯಗೆ ಏಟ್ ಮಜಬೂರ್ ಮಾಡಿದಂದ್ರ ಪರಲೋಕ ರಾಜ್ಯಕ್ಕೆ ಹೋಗೋದಪ್ಲೆ ಅದು ಬಾಗಿಲಿಗೆ ಅಡ್ಡ ಆಗ್ಯದ. ಆಜ್ಞೆಗಳು ಎಲ್ಲ ಮಾತ್ರ ಪಾಲಿಸ್ತಾನ, ಎಲ್ಲ ಮಾತ್ರ ಕೈಕೊಳ್ತಾನ. ಕರೆಕ್ಟ್ ನಡಿಲಕ್ ಆಗಲ್ ಕಡಿಂದು, ಕುಡಲಕ್ ಮನ್ಸು ಕಡಿಂದು ಏನ್ ಮಾಡಿನಂದ್ರ ಕೊಟ್ಟಿಲ್ಲ ಮತ್ತು ದೇವರಿಗೆ ಹಿಂಬಾಲಿಸಿಲ್ಲ. ಅದೇ ಕಾರಣ ಆತ ಪರಲೋಕ ರಾಜ್ಯಗೆ ಅಂತಂದ್ರ ಸೇರ್ತಕ್ಕಂಥ ಯೋಗ್ಯತೆ ಆತಗೆ ಇಲ್ಲದಪ್ಪಲೆ ಆಗಿ ಹೋಗ್ಯದ. ಅದೇ ಕಾರಣ ಇಲ್ಲಿ ನಾವು ನೋಡ್ಬೇಕಾದ್ರ ಈ ವ್ಯಕ್ತಿ ಮಾತ್ರ ಸಂಪೂರ್ಣವಾಗಿ ಏನಂತಂದ್ರ ಹೋಗಿ ಆರಾಧನಾ ಮಾಡ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ಮತ್ತೆ ಅದಾಗ 18ನೇ ಅಧ್ಯಾಯದಾಗ 19ನೇ ವರ್ಷದಾಗ ನಾವು ನೋಡರಿ. 18, 19. ಇದರಲ್ಲಿ ನಿಮ್ಮಲ್ಲಿ ಇಬ್ಬರು ತಾವು ಹೇಳಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸು ಉಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಚಪ್ಪಲ್ ತಟ್ಟಾರೆ. ಏನಾಗಿರ್ಬೇಕಂತ? ಮೊಟ್ಟ ಮೊದಲಾಗಿ ಮನಸ್ಸುಗಳು ಒಂದಾಗಿರ್ಬೇಕು. ನಮ್ಮ ಮನಸ್ಸು ಸ್ಥಿರವಾಗಿದನ, ನಮ್ಮ ಮನಸ್ಸು ಸಿದ್ಧವಾಗಿದನ, ನಮ್ಮ ಆಲೋಚನೆಗಳು ಸಿದ್ಧವಾಗಿಯವನ. ನಾವು ಖಂಡಿತವಾಗಿ ನಾವು ತಗ್ಗಿಸಿಕೊಂಡಿದ್ದೇವ. ನೀವು ತಗ್ಗಿಸಿಕೊಂಡು ದೇವರಿಗೆ ಕೇಳು, ಆ ದೇವರು ಖಂಡಿತವಾಗಿ ನಿನ್ನ ಕೂಗು ಕೇಳ್ತಾರ, ನಿನ್ನ ಅವಸರಗಳು ತೀರಿಸ್ತಾರ, ನಿನಗೆ ಪರಿಪೂರ್ಣವಾದ ಆಶೀರ್ವಾದಗಳು ಮಾಡಲಕ್ಕ ಸಾಧ್ಯ ಅಲ್ಲ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದಿದ್ದೇವೆ, ನಾವು ಚರ್ಚೆಗೆ ಬಂದಿದ್ದೇವೆ, ಕಡೆಗೆ ಮನಸ್ಸು ಹೆಂಗದ, ನಮ್ಮ ಆಲೋಚನೆಗಳು ಸ್ಥಿರವಾಗಿಯವನ ಇಲ್ಲ, ನಮ್ಮ ಸ್ವಭಾವ ನಮ್ಮ ವಿಚಾರಗಳು ದೇವರಿಗೆ ಇಷ್ಟ ಆಗ್ತಾವನ ಇಲ್ಲ. ಒಂದ್ ವೇಳೆ ಆ ವಿಷಯದಾಗ ನಾವು ಚಿಂತೆ ಮಾಡಿಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ನಾವು ಬಂದಿನಂಗಾದ್ರ ನಿಜವಾಗಲು ಇಲ್ಲಿ ದೇವ್ರ ವಾಕ್ಯದಾಗ ಹೇಳ್ತದ, ಯೋಹಾನ ಸುವಾರ್ತೆದಾಗ, ನನಗೆ ಬಿಟ್ಟು ನೀವು ಏನು ಮಾಡಲ್ರಿ. ಹಲ್ಲೆಲೂಯಾ. ಏನ್ ಮಾಡ್ತೀರಿ? ಏನು ಮಾಡಿದ್ರಿ? ಏನು ಬಿ ಇಲ್ಲ. ಏನು ಮಾಡಿದ್ರಿ? ಏನು ಬಿನೇ ಇಲ್ಲ. ಆ ಸಂದರ್ಭದಲ್ಲಿ ನಿಜವಾಗ್ಲು
ಈ ಲೋಕದಾಗ ಏನು ಮಾಡ್ಬೇಕಂತ ಕರೆಗೆ ಕೊನೆಗೆ ಬಂದಿದ ಮೇಲೆ ಏನು ಮಾಡಕ್ಕಾಗಲ್ಲ. ಅದೇ ಖಾಲಿ ಬಂದ ಖಾಲಿ ನಡೆದ. ನಾ ಸುಮನಾರ ಬಂದ ಅಲ್ಲ. ಪ್ರಸಂಗಿದಾಗ ಸೊಲೊಮೋನ್ ರಾಜ ಈ ರೀತಿಯಾಗಿ ಹೇಳ್ತಾನ. ಏನ್ ಹೇಳ್ತಾನ? ಆತನಂತ ಜ್ಞಾನ, ಆತನಂತ ಧನವಂತ, ಆತನಂತ ಶಕ್ತಿ, ಆತನಂತ ತಿಳುವಳಿಕೆ ಈ ಭೂಲೋಕದಾಗ ಯಾರಿಗಿದ್ದಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾನ, ಕೊನೆಗೆ ಬರ್ಬೇಕಾದ್ರ ವ್ಯರ್ಥವು ವ್ಯರ್ಥ, ಸಮಸ್ತವು ವ್ಯರ್ಥ. ಯೆರೂಸಲೇಮ್ ಚರ್ಚ್ ಅವರೇ ಕಟ್ಟಾರ. ಆ ವ್ಯಕ್ತಿ ಈ ಲೋಕದಾಗ ಬಂದು ಎಲ್ಲ ನೋಡೇನ, ಎಲ್ಲ ಸುಖ ಸಂತೋಷ ಅನುಭವಿಸನ. ಕೊನೆಗೆ ಬರ್ಬೇಕಾದ್ರ ಏನಲ್ತಾನ? ವ್ಯರ್ಥವು ವ್ಯರ್ಥ, ಸಮಸ್ತವು ವ್ಯರ್ಥ. ಮನುಷ್ಯನು ಪಡುವ ಪ್ರಯಾಸಗಳೆಲ್ಲ ವ್ಯರ್ಥ. ಓ, ನಿನ್ನ ಪ್ರಯಾಸ ಎಲ್ಲಿ ವ್ಯರ್ಥ ಆಗಲತ್ತದ ಅಂದ್ರ ಯಾವಾಗಾದ್ರೂ ನಿನ್ನ ಮನಸ್ಸು ದೇವರ ಮನಸ್ಸು ಒಂದಿಲ್ಲ. ನಿನ್ನ ಮನಸ್ಸು ದೇವರ ಮನಸ್ಸು ಒಂದಾಗಿರ್ಬೇಕಾದ್ರೆ ನಿಮ್ಗೆ ಕಲೆಕ್ಷನ್ ಹೆಂಗಿರ್ಬೇಕೋ ಗೊತ್ತಾ? ಒಂದು ಫೋನಿಗೆ ಫೋನ್ ಮಾಡ್ಬೇಕಾದ್ರೆ ಕರೆಕ್ಟ್ ನಂಬರಿಂದ ಕರೆಕ್ಟ್ ಆಗಿ ಫೋನ್ ಮಾಡಿದ್ರೆ ಕರೆಕ್ಟ್ ಆಗಿ ಮನುಷ್ಯನ ಮೇಲೆ ಹೋಗ್ತದ. ಅದು ಖಂಡಿತವಾಗಿ ಏನಂತಂದ್ರೆ ಅದು ಮಾತಾಡ್ಸಕ್ಕಷ್ಟೇ. ಒಬ್ಬ ಮನುಷ್ಯಗ ಮಾತಾಡ್ಬೇಕಾದ್ರೆ ಅವನ ನಂಬರ್ ಕರೆಕ್ಟ್ ಇದ್ರೆ ಅವನ ಬಳಿಗೆ ಹೋಯ್ತದೆ. ಎಲ್ಲ ಹೋದ್ರ ಹೋಗಲ್ಲ. ನಮ್ಮ ವಿಶ್ವಾಸ, ನಮ್ಮ ಭಕ್ತಿ ಕರೆಕ್ಟ್ ಆಗಿತ್ತು ಅಂತಂದ್ರ ನಾವು ಫೋನಿನ ಅಪ್ಲೈ ಎಲ್ಲ ದೇವ್ರು ಫೀಲ್ಡ್ ಮಾಡಿ ಕೇಳ್ಯಾರ. ಯಾರು ಕೂಗಿದ್ರು ಅವ್ರು ಕೂಗು ದಣ್ಣ ತಿಳ್ಕಿಸಿ ಕೇಳೋತದೆ ದೇವರಿಗೆ. ಎಲ್ಲ ಹೋದ್ರ ಕನ್ಫ್ಯೂಸ್ ಆಯ್ತಂದ್ರೆ ಯಾವ್ದು ಬಿ ಹೋಗಕ್ಕೆ ದೇವ್ರ ಬಲಿಕೆ ಕೇಳಿ ಹೋಗಲ್ಲ. ಆದ್ರೂ ನಿಜವಾಗ್ಲು ಈ ವಿಷಯದಾಗ ಮತ್ತ ಏನ್ ಹೇಳ್ತದಂತ? ಹಾ ಹಾ ಹೇಳುತ್ತೇನೆ, ಯಾಕಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ಸಾಕ್ಬಿಡ್ರಿ. ಈ ರೀತಿಯಾಗಿ ದೇವರು ಸನ್ನಿಧಾನದಲ್ಲಿ ಇಬ್ಬರಾಗ್ಲಿ ಮೂಗರಾಗ್ಲಿ ಕೂಡ್ಕೊಂಡು ದೇವರಿಗೆ ಯಾವಾಗಾದ್ರೂ ನಾವು ಧ್ಯಾನ ಮಾಡುತ್ತೇವೋ ನಿಮ್ಮ ಮಧ್ಯದಲ್ಲಿ ಇರ್ತೇನೆ ಅನ್ನೋತರ. ಅಲ್ಲಿ ಧನವಂತರಿರ್ಲಿ, ಮಂತ್ರಿ ಇರಲಿ, ಮಿನಿಸ್ಟರ್ ಇರಲಿ, ಯಾರು ಇರಲಿ ಅಲ್ಲ, ಏನೂ ಆಗಲ್ಲ. ನಮ್ಮ ಮಧ್ಯದಲ್ಲಿ ದೇವರಿದ್ರು ಮಾತ್ರ ಎಲ್ಲ ಆಯ್ತಾವ. ಸಾವಿರಾರು ಜನರು ಯೇಸು ಸ್ವಾಮಿ ಸಂಗಡ ಮನುಷ್ಯರ ಆ ಬತ್ತಿಮಾಯನ ಒಂದು ಮಗನಾಗಿರ್ತಕ್ಕಂಥ ಶ್ರೀಮನ ಏನಂತಂದ್ರೆ ಕುರುಡನಾಗ್ಯಾನ. ಅವ್ರು ಅನೇಕ ಪ್ರಯಾಸ ಪಟ್ಟಿರ್ಬೋದು, ಏನು ಮಾಡಕ್ಕಾಗಿಲ್ಲ. ಯಾವಾಗಾದ್ರೂ ಯೇಸು ಸ್ವಾಮಿ ಅವರಿಗೆ ಬಂದರು, ಅವರಿಗೆ ಭೇಟಿಯಾಗ್ಯಾರೋ, ಅವ್ರಿಗೆ ಕರೆದರು, ಅವಾಗ ಮಾತ್ರ ಕಾರ್ಯ ಜರುಗ್ಯದ. ಏನ್ ಜರುಗ್ಯದ ಅಂತಂದ್ರ ಈ ಲೋಕದಾಗ ನೋಡ್ತಕ್ಕಂಥ ಬೆಳಕು ಆತನ ಕಣ್ಣಾಗಿ ಬಂದದ. ದೊಡ್ಡ ಆಶ್ಚರ್ಯ ಪಡ್ಕೊಂಡ್ ಕಶೇನಂದ್ರ, ಈ ಲೋಕದಾಗ ಏನಿಲ್ಲ ದೇವ್ರೆ, ಈ ಲೋಕದಾಗ ನಾ ಕುಂತಿಲಿ ಎಲ್ಲ ನೋಡಿದ್ದೇನೆ. ಈ ಲೋಕದ ವೈಭವ ಸ್ವಭಾವ ಎಲ್ಲ ನೋಡಿದ್ದೇನೆ. ಈ ಲೋಕದಾಗ ಏನಿಲ್ಲ ಪ್ರಭಾ, ನಾನು ನಿನಗೆ ಬಿಟ್ಟು ಯಾಕಾಡಿದ್ದೆ ಹೋಗಲ್ಲ. ನಾನಿನ ಹಿಂದೆ ಬರ್ತೇನೆ ಅಂತ ಕಿಸಿ ಏನ್ ಮಾಡಿನ, ಆತನ ಹಿಂದೆ ಹೋಗ್ತಾನ. ಯಾಕೆ ಗೊತ್ತಾ? ಆತನ ಹಿಂದೆ ಹೋಗೋದ್ರಿಂದ ಆತನಿಗೆ ಸಂತೋಷ, ಸಮಾಧಾನ ಅಲ್ಲ. ಇಂಥ ಇನ್ನು ಅನೇಕ ಆಶೀರ್ವಾದಗಳು ಹೊಂದ್ಕೋಬೇಕು. ನನಗ್ ಕೊನೆ ಇಲ್ಲ, ನಾನ್ ನಿನಗೆ ಬಿಡಲ್ಲ ದೇವ್ರೆ ಅಂತ ಹೇಳ್ಕಸಿ ಆತನ ಹಿಂದೆ ಅಂತಂದ್ರೆ ಹಿಂಬಾಲಿಸ್ತಾನ. ಆದ್ರೆ ಯಾವಾಗ ಜరుగుತದ ಕಾರ್ಯ ಅಂತಂದ್ರ ಇಬ್ಬರ ಮನಸ್ಸು ಒಂದಾಗಿರ್ಬೇಕು. ದೇವ್ರ ಮಾತು ನೀ ಕೇಳಬೇಕು, ನಿನ್ನ ಮಾತು ದೇವ್ರು ಖಂಡಿತವಾಗಿ ಕೇಳ್ತಾರ. ನೀ ದೇವ್ರ ಮಾತು ಕೇಳಿದ್ರೆ ಸಾಕು, ನಿನಗೆ ಏನೇನು ಬೇಕು ಎಲ್ಲ ದೇವ್ರಿಗೆ ಖೋನಾನೇ ಅದ. ಅದು ನೀನು ಕೇಳೋ ಹೋದ್ರೆ ಬಿ ಒಂದ್ ವೇಳೆ ದೇವ್ರು ನಿನಗೆ ಪ್ರೀತಿ ಮಾಡ್ತಾರಲ್ಲ, ಅದಕ್ಕೆ ನಿನಗೆ ಕೊಡ್ತಾನೆ ಹೇಳ್ತಾರ. ಅದ್ಭುತ ಆಯ್ತಾನೆ ಇರ್ತದ. ಈ ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಸಂತೋಷ ಮನುಷ್ಯಗೆ ಬರಬೇಕಾದ್ರ, ಅದ್ಭುತವಾಗಿರ್ತಕ್ಕಂಥ ಸಹಾಯಗಳು ಬೇಕಂದ್ರ ನಾವು ನಿಜವಾಗಲೂ ಏನ್ ಮಾಡ್ಬೇಕಂದ್ರ, ಮೊಟ್ಟ ಮೊದಲಾಗಿ ಇಬ್ಬರು ಮೂಗರು ಅಪೊಸ್ತಲರು ಕೊಡ್ತಾರೆ 2ನೇ ಅಧ್ಯಾಯ 1ನೇ ವಚನದಾಗ ಈ ರೀತಿಯಾಗಿ ನಮಗೆ ಎಚ್ಚರಿಕೆ ಕೊಡ್ತದ ವಾಕ್ಯ. ಒಂದು ಮನಸ್ಸಿನಿಂದ ನೀವು ಒಂದ್ ವೇಳೆ ಕುಂತು ಕಸಿ ನೀವು ಪ್ರಾರ್ಥನೆ ಮಾಡ್ತಾರ, ಈ ಲೋಕಕ್ಕೆ ನೀವು ಬೆಳಕಾಗಿರ್ತೀರಿ, ಈ ಲೋಕಕ್ಕೆ ನೀವು ನಾಯಕರಾಗಿರ್ತೀರಿ, ಈ ಲೋಕಕ್ಕೆ ನೀವು ಸಹಾಯ ಮಾಡ್ತಕ್ಕಂಥ ಜನರೈತೀರಿ, ಈ ಲೋಕಕ್ಕೆ ನೀವು ಪ್ರೀತಿ ಮಾಡ್ತಕ್ಕಂಥ ಜನರೈತೀರಿ. ಆ ಭಾಗ್ಯತೆ ದೇವರಿಗೆ ನೀವು ನಿಮಗೂ ಕೊಡಲಕ್ಕೆ ಸಿದ್ಧವಾಗ್ಯಾರ. ಕರೆಕ್ಟೆ, ನೀವು ಸಿದ್ಧವಾಗಿದ್ದೀರಾ? ನೀವು ಸಿದ್ಧವಾಗಿದ್ರೆ ನೀವು ಏನು ಬೇಕು ಎಲ್ಲ ನಿಮ್ಗೆ ದೊರೀತಾನೆ ಇರ್ತದ. ಈ ಲೋಕದಲ್ಲಿ ಬಹಳ ಮಂದಿ ನಮಗೆ ಪ್ರೀತಿ ಮಾಡಲ್ಲ, ನಮಗೆ ಸನ್ಮಾನ ಮಾಡಲ್ಲ, ನಮಗ ಗೌರವಿಸಲ್ಲ, ನಮಗೆ ಕಾರ್ಯಲ್ಲ, ನಮಗೆ ಸರಿ ಮಾತಾಡಲ್ಲ. ಆಯ್ತು
ಯಾಕೆ ಗೊತ್ತಾ? ಮೊಟ್ಟ ಮೊದಲಾಗಿ ನಮ್ಮ ಸ್ವಭಾವ, ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳು ಸರಿ ಇಲ್ಲ ಕಣಿದೆ. ಛೀ ನೀಚ ಅಂತಾರ, ಛೀ ಕೆಟ್ಟವನಿ ಅಂತಾರ, ಛೀ ಖರಾಬಿದ್ದಿ ಅಂತಾರ. ಯಾಕಾರ ಆ ಬೇಡ. ಅದಕ್ಕೆ ಅಪೊಸ್ತಲರು ಕೊಡ್ತಿದ್ದಾಗ 2ನೇ ಅಧ್ಯಾಯದಾಗ 1ನೇ ವರ್ಷದಾಗ ಏನ್ ಹೇಳ್ತದ ಅಂತ ಇಲ್ಲಿ ಪಂಚಶತಮಾನ ದಿನದ ಹಾ ಹಬ್ಬವು ಬಂದಿರಲಾಗಿ ಹಾ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿ ಬಂದರು. ಹಾ ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕುಂತಿನ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ಮಿಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕುಂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಹಾಲೆಲೂಯಾ! ಜೋರಾಗಿ ಚಪ್ಪಲ್ ತಟ್ಟಾರೆ. ದೇವ್ರಿಗೆ ಸ್ತೋತ್ರ. ಅರೆ ನಾವು ಅಮೆರಿಕಕ್ಕೆ ಹೋದ್ರೆ ನಮಗೆ ಇಂಗ್ಲಿಷ್ ಬರಲ್ಲ ಅಂತೇವು, ಮಹಾರಾಷ್ಟ್ರಕ್ಕೆ ಹೋದ್ರೆ ನಾವು ಮರಾಠಿ ಬರಲ್ಲ ಅಂತೇವು, ಬೆಂಗಳೂರಿಗೆ ಹೋದ್ರೆ ಕನ್ನಡ ಬರಲ್ಲ ಅಂತೇವು, ಆಂಧ್ರಕ್ಕೆ ಹೋದ್ರೆ ತೆಲುಗು ಬರಲ್ಲ ಅಂತೇವು. ಓ ತಮ್ಮ, ನೀವು ಪ್ರಾರ್ಥನೆ ಮಾಡು. ದೇವ್ರು ನಿನಗೆ ಪ್ರತಿ ಭಾಷಾ ಅರ್ಥ ಆಗಪ್ಲೆ, ಅದ್ರಾಗ ನಿನಗೆ ಜವಾಬು ಕೊಡಪ್ಲೆ. ದೇವ್ರ ಕಾರ್ಯ ಮಾಡ್ತಾರ, ದೇವ್ರ ಆ ಜ್ಞಾನ ಕೊಡ್ತಾರ, ದೇವ್ರ ಆ ಶಕ್ತಿ ಕೊಡ್ತಾರ. ದೇವ್ರ ಬಲಪಡಿಸಿದ್ರೆ ನಾವು ಬಲವಂತರು ಆಯ್ತೇವಿಲ್ಲ. ಹೋದ್ರ ನಮ್ಮಲ್ಲಿ ಎಷ್ಟೇ ಬಲ ಇರಲಿ, ನಾವು ಬಲಹೀನರೇ, ನಾವು ಯಾತಕ್ಕೆ ಬರಲ್ಲ ಅಂತವ್ರೆ. ಇದು ಖಂಡಿತವಾಗಿ ಒಂದು ಮನಸ್ಸು, ಮೊಟ್ಟ ಮೊದಲಾಗಿ ಒಂದು ಮನಸ್ಸು ಎಲ್ಲಿ ಇರ್ತದೋ ಅಲ್ಲಿ ದೇವ್ರು ಇರ್ತಾರ, ಅಲ್ಲಿ ದೇವ್ರ ಕಾರ್ಯ ಮಾಡ್ತಾರ, ಅಲ್ಲಿ ಅನೇಕರಿಗೆ ಸಹಾಯ ಮಾಡಕ್ಕೆ ಅಂತಂದ್ರ ಸಾಧ್ಯವದ. ಏನು ಸಾಧ್ಯ ಇಲ್ಲ? ಸಾಧ್ಯ ಅದಲ್ಲ. ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನ. ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 27. ಆತನು ಹೊರಟು ಸುಂಕಕ್ಕೆ ಕುಂತಿದ ಲೇವಿ ಎಂಬ ಒಬ್ಬ ಸುಂಕದವನನ್ನು ಕಂಡು, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎಲ್ಲವನ್ನೂ ಬಿಟ್ಟು ಎದ್ದು ಆತನ ಹಿಂದೆ ಹೋದನು. ಹಲ್ಲೆಲೂಯಾ! ಯಾಕೆ ಹೋಗ್ಯಾನ? ಅವನಂತ ಧನವಂತ ಯಾರು ಇದ್ದಿಲ್ಲ. ಅವ್ರಿಗೆ ನೋಡಿದ್ರೆ ಅನೇಕ ಮಂದಿಗೆ ಬ್ಯಾವರ್ ಬಿಡ್ತಿದ್ವು. ಯಾಕೋ ಗೊತ್ತಾ? ಅವ ಸುಂಕದ ಗುತ್ತೇದಾರ ಇದ್ದನು. ಎಲ್ಲ ಟ್ಯಾಕ್ಸ್ಗಳು ವಸೂಲು ಮಾಡ್ತಕ್ಕಂಥ ಗುತ್ತೇದಾರ ಆಗಿದ್ದನು. ಅವನಿಗೆ ಎಷ್ಟೋ ಮಂದಿ ನೋಡ್ಕಸಿ ಭಯಪಟ್ಟು ಓಡೋಯ್ತಿದ್ರು. ಆ ವ್ಯಕ್ತಿ ವಸೂಲು ಮಾಡಕ್ ಕುಂತಾನ ಟ್ಯಾಕ್ಸ್. ಎಲ್ಲರೂ ಹೋಗ್ಬೇಕು, ಪ್ರತಿ ತಿಂಗಳ ಪ್ರತಿ ವರ್ಷ ಅಲ್ಲಿ ಹೋಗಸಿ ಟ್ಯಾಕ್ಸ್ ಕಾರ್ಡ್ ಬರ್ಬೇಕು ಅವನಿಗೆ. ಆದ್ರೆ ಯೇಸು ಸ್ವಾಮಿ ಹೋಯ್ತಾ ಯಾರಿಗೆ ನೋಡ್ಯಾರ? ಈ ವ್ಯಕ್ತಿಗೆ ನೋಡ್ಯಾರ. ಈ ವ್ಯಕ್ತಿಗೆ ನೋಡ್ಕೇಸಿ ಏನಲ್ತಾರ ಅಂತಂದ್ರ, ಇವನು ಮನಸ್ಸು ಚೊಲದ, ಇವನ ಆಲೋಚನೆಗಳು ಚೊಲದ, ಎಲ್ಲ ಚೊಲದ, ಇನ್ನು ಎಲ್ಲ ಮಾತಿನ ದುಡ್ಡು ಕೊಟ್ಟಿದೆ, ಧನ ಕೊಟ್ಟಿದೆ, ಮಾನ ಮರ್ಯಾದೆ ಎಲ್ಲ ಕೊಟ್ಟಿದೆ. ಕಡೆಗೆ ಇವನು ಯಾರು ಪ್ರೀತಿ ಮಾಡಲು, ಯಾರು ಈತನಿಗ ಸಹಕಾರಿಯಾಗಿರಲು, ಯಾರು ಈತಿಗೆ ಅಂದ್ರೆ ಗೌರವ ಕೊಡಲು, ಈ ವ್ಯಕ್ತಿ ಹಾಳಾಗಿ ಹೋಲತನ, ಈ ವ್ಯಕ್ತಿ ಹಾಳಾಗಬಾರ್ದು, ಈ ವ್ಯಕ್ತಿ ನಾಶವಾಗಬಾರ್ದು, ಈ ವ್ಯಕ್ತಿಗೆ ನಿತ್ಯ ಜೀವನ ಕೊಡ್ಬೇಕು ಅಂತ ಚಂದ್ರ ಏನ್ ಮಾಡಿರಿ ಅಂದ್ರ, ಆ ವ್ಯಕ್ತಿಗೆ ಏನ್ ಹೇಳ್ತಾರ ಅಂತ, ಮತ್ತಯ್ಯ ನಾನು ಹಿಂದೆ ಬಾ. ಆತಗ ವಾಕ್ಯ ಕೊನೆ ಇಲ್ಲ, ಅದಕ್ಕೆ ವಾಕ್ಯ ಹೇಳಿಲ್ಲ, ಆತ ಅದ್ಭುತ ನೋಡಿಲ್ಲ, ಸೂಚಕ ಕಾರ್ಯಗಳು ನೋಡಿಲ್ಲ. ಯೇಸು ಸ್ವಾಮಿಗೆ ಬಗ್ಗೆದಾಗ ಅವನಿಗೆ ಏನು ಬೇಕು ಖೋನನೇ ಇಲ್ಲ. ಕಡ್ಕೆ ಆತ ಏನಂತ ಹೇಳ್ತಾರ ಅಂದ್ರ, ಎಲ್ಲ ಬಿಟ್ಟು ನನ್ನ ಸಂಘ ಬಾ ಅಂದಾರ. ಇವತ್ತು ನಾವು ಎಲ್ಲ ಬಿಟ್ಟು ಹೋಗ್ಬೇಕಂದ್ರ ಅಯ್ಯೋ ಮನ್ಸೊಪ್ಪಲ್ಲ. ಯಾಕಂದ್ರೆ ಹೋಗ್ಬೇಕಾದ್ರ ಮನೆ ಕೀಲಿ ಹಾಕಿ ಹೋಗ್ತೇವೆ, ಬಾಜುದವ್ರಿಗೆ ಹೇಳಿ ಹೋಗ್ತೇವೆ, ನೋಡ್ರಿ ಜರ ನಾವು ನಡೆದಿದ್ದೆವು. ಕಡೆಗೆ ಈ ವ್ಯಕ್ತಿ ದುನಿಯಾದ ದೊಡ್ಡ ಐಶ್ವರ್ಯವಂತನ, ಧನವಂತನ, ಬಹಳ ಜುಮ್ಮೆದಾರಿ ಕೆಲಸ ಅದ, ಮಕ್ಕಳು ಮರುಗಳರ, ನೌಕರ್ ಚಾಕರರ, ಆಸ್ತಿ ಪಾಸ್ತಿ ಅದ. ಕರೆಕ್ಟ್ಗೆ ಸ್ವಾಮಿ ನೀನು ಹಿಂದೆ ಹ್ಯಾಂಗ್ ಬರ್ರಿ ಸ್ವಾಮಿ, ನನ್ನ ಕುಟುಂಬ ಕರ್ಕೊಂಡು ಬರ್ತೀಯ ಅಂದಿಲ್ಲ.
ಅವ ಒಂದೇ ಅಂದನ, ಹೋ ದೇವ್ರು ನನಗೆ ಕರ್ದಾರ, ಮಕ್ಕಳು ಬೇಡ, ಹೆಂಡತಿ ಬೇಡ, ತಾಯಿ ಬೇಡ, ತಂದಿ ಬೇಡ, ಇವೆಲ್ಲ ವೇಸ್ಟ್ ಅವ, ಸಾಕು. ಯೇಸು ಸ್ವಾಮಿ ನನಗೆ ಕರ್ದಾರ, ನನಗೆ ಯಾತಕ್ಕೆ ಇವೆಲ್ಲ? ಇದು ಏರ್ಪಾಟ್ ಮಾಡಿರ್ತಕ್ಕಂಥ ದೇವ್ರೇ ನನಗೆ ಕರ್ದಾರ, ಇವೆಲ್ಲ ನನ್ನ ಯಾತಕ್ಕೆ ಕೆಲ್ಸಕ್ಕೆ ಬರ್ತಾವ ಅಂತ ಕೇಸಿ ಎಲ್ಲ ಬಿಟ್ಟು ಕೇಸಿ ಅಂದ್ರ ಯೇಸು ಸ್ವಾಮಿಗೆ ಏನಂದ್ರ ಹಿಂಬಾಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಾರ್ಯ ಜರುಗ್ಯದ ಓದ್ರಿ, ಕಂಟಿನ್ಯೂ. ಏನು ಕಾರ್ಯ ಜರುಗ್ಯದಂತ? ಒಂದು ದೊಡ್ಡ ಔತಣವನ್ನು ಮಾಡಿಸಲು ಸುಂಕದವರು ಇತರರು ಗುಂಪಾಗಿ ಕೂಡಿ ಅವರ ಸಂಗಡ ಊಟಕ್ಕೆ ಕುಳಿತುಕೊಂಡಿದ್ದರು. ಅದನ್ನು ಕಂಡು ಫರಿಸಾಯರು ಅವರಲ್ಲಿದ್ದ ಶಾಸ್ತ್ರಿಗಳು ಆತನ ಶಿಷ್ಯರ ಮೇಲೆ ಗುಣುಗುಟ್ಟುತ್ತಾ, ನೀವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇಕೆ ಎಂದು ಕೇಳಿದರು. ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೇದನವು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮ ಸಲಕ ನಿಮ್ಮ ಸಲಕ ಒಂದ್ ವೇಳೆ ಬರ್ತಿರಲಿಲ್ಲ ಅಂತಂದ್ರ ನಮ್ಮ ಸಮಸ್ಯೆಗಳು ಇರ್ತಿದ್ವು, ನಮ್ಮ ಕಷ್ಟಗಳು ಇರ್ತಿದ್ವು, ನಮಗೆ ಯಾರು ಆಧಾರ ತೋರಿಸ್ತಿದ್ದಿಲ್ಲ. ಒಂದ್ ವೇಳೆ ನಾ ಧನವಂತರ ಕಡೆದು ಬಂದಿದೆ ಅಂದ್ರೆ ಧನವಂತರು ಮಾಮೂಲಿ ಜನರಿಲ್ಲ, ಧನವಂತರು ಯಾರಿಗೆ ಲಕ್ಷ್ಯ ಕೊಡಲ್ಲ. ಕರೆಕ್ಟ್ ಇಲ್ಲಿ ಹೇಳ್ತಾರ, ಯಾರ ಕಡೆಯಿಂದ ಬಂದಾರತ್ತ? ಪಾಪಿ. ಒಂದ್ ವೇಳೆ ನಾವು ಒಂದ್ ವೇಳೆ ಎದ್ದು ಅನ್ಬಹುದು, ನಾ ಎಂದು ಪಾಪ ಮಾಡಿಲ್ಲ, ನಾ ಪಾಪಿನೇ ಅಲ್ಲ ಅನ್ಬಹುದು, ಪಾಪ ಮಾಡ್ಲಾಗ ಬಿ ಇಲ್ಲ. ಕಡೆಗೆ ಮೊಟ್ಟ ಮೊದಲಾಗಿ ಒಬ್ಬ ಪಾಪಿ ಹೊಟ್ಟೆಗೆ ನೀ ಹುಟ್ಟಿದಿ, ಅದು ಮರ್ತು ಹೋಗ್ಬೇಡ. ಹಲ್ಲೆಲೂಯಾ. ಒಬ್ಬ ಪಾಪಿ ಹೊಟ್ಟಿದಾಗ ನೀ ಹುಟ್ಟಿನ ಮೇಲೆ ಪಾಪಿ ಇಲ್ಲ ಅಂಬದು ಹ್ಯಾಂಗ? ಒಪ್ಪಕೋ ನಾ ಪಾಪಿ ಇದೆ ಅಂತ ಹೇಳ್ಕೇಸಿ, ಯಾವಾಗ ಕಾರ್ಯ ಜರುಗ್ತದ. ಒಂದ್ ವೇಳೆ ನಾ ಪಾಪಿ ಅಂತ ಹೇಳ್ಕೇಸಿನಿ ಅಂದ್ರ ಒಪ್ಕೊಂಬರ್ ಹೋದ್ರು ಮಾತ್ರ ಏನು ಪ್ರಯೋಜನ ಇಲ್ಲ. ಏನಾರ ಪ್ರಯೋಜನ ಅದ? ಯಾಕಂದ್ರ ದೇವ್ರು ಪಾಪಿಗಳಿಗೆ ಹುಡುಕಿ ರಕ್ಷಿಸ್ಲಾಕ್ ಬಂದಾರ. ಇವತ್ತು ನಾವು ನೀವು ಪಾಪಿ ಇದ್ದೀವಿ ಅಂತ ಕೇಳಿ ನಾವು ಒಪ್ಕೊಂಡ್ರೆ ಮಾತ್ರ ದೇವರು ನಮ್ಮ ಸಂಕಟ ನಿಮ್ಮ ಸಂಕಟ, ನಮ್ಮ ಮಧ್ಯದಾಗ ನಿಮ್ಮ ಮಧ್ಯ ಗೆದ್ದು ನಮ್ಮೆಲ್ಲರ ಅವಸರಗಳು ತೀರಿಸಿ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ಲಕ್ಕ ಸಿದ್ಧವಾಗಿರ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೇ ಲೂಕನ ಬರ ಸುವಾರ್ತೆದಾಗ 17ನೇ ಅಧ್ಯಾಯ 11ರಿಂದ 19 ನಾವು ಓದರಿ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರಾಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನನ್ನ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಹಲ್ಲೆಲೂಯಾ. ಜೋರಾಗಿ ಚಪ್ಪಳೆ ತಟ್ಟಾರೆ. ಈ ಚಪ್ಪಳೆ ಯಾತ್ರ ಕಡಿದು ಅವ್ರ ವಿಶ್ವಾಸ ಅವರಿಗೆ ಬಲಪಡಿಸದ. ಅವ್ರ 10 ಮಂದಿ ಮನಸ್ಸು ಒಂದಾಗ್ಯದ. ಈ ಹಾದಿಗುಂಡ ಯೇಸು ಸ್ವಾಮಿ ನಡೆದಾರಂದ್ರ ನಮಗೆ ದೇವ್ರು ಚಲೋ ಮಾಡಕ್ ಬಂದ್ರ, ನಮ್ಮೆಲ್ಲ ದೇವ್ರ ದಯ ಅದ. ದೇವರಿಗೆ ಇವತ್ತು ನಾವು ಖಂಡಿತವಾಗಿ ನಾವು ಕೇಳ್ಕೊಂಬರಿ ಅಂತ ಕೇಸಂದ್ರ 10 ಮಂದಿ ಕುಷ್ಠರೋಗಿಗಳು ನಿಜವಾಗ್ಲು ಅವ್ರು ಯಾವ ರೀತಿಯಿಂದ ಕೂಗ್ತಾರ ಅಂತವ್ರು, ಯಾವ ರೀತಿಯಾಗಿ ಕೂಗ್ತಾರ ಅಂತ, ಯಾವ ರೀತಿಯಾಗಿ ಅಂತ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿದರು. ಏನ್ ಮಾಡ್ಬೇಕಂತ? ಇವತ್ತು ನೀ ಲೋಕದಾಗ
ಎಷ್ಟು ನೀವು ತಗ್ಗಿಸ್ಕೊಂಡಿ ಅಂದ್ರೆ ಅಷ್ಟು ಒಳ್ಳೇದವ. ಎಷ್ಟು ತಗ್ಗಿಸ್ಕೊಂಡು ನೀನು ದೇವರಿಗೆ ಕರೆದಿ ಅಂದ್ರೆ ಅಷ್ಟು ನೀನು ವಿಶ್ವಾಸ ದೇವರಿಗೆ ಸ್ಥಿರವಾಗಿ ಕಾಣುತ್ತದ, ಸಿದ್ಧವಾಗಿ ಕಾಣುತ್ತದ. ಆ ವಿಶ್ವಾಸದ ಮೂಲಕವಾಗಿ ನೀನು ನಿನ್ನ ಕುಟುಂಬ ಸಮೃದ್ಧಿ ಆಶೀರ್ವಾದಿಸಲ್ಪಡ್ತದ. ಏನಿಲ್ಲ, 10 ಮಂದಿ ಕುಷ್ಠರೋಗಿಗಳು ದೂರ ನಿಂತ್ಕೊಂಡು ತನಗೆ ತಾನು ತಗ್ಗಿಸಿಕೊಂಡು, ಗುರುವೇ ನಮ್ಮೆಲ್ಲ ದಯ ಇರಲಿ ಅಂತಂದಿನಾಗ ಏನಂದ್ರೆ ಯೇಸು ಸ್ವಾಮಿ ಅಂದ್ರ, ಅವ್ರು ನಿಮ್ಮ ಮನೆಗೆ ಹೋಗ್ರಿ, ನಿಮ್ಮ ಊರಿಗೆ ಹೋಗ್ರಿ, ನಿಮ್ಮ ಮನೆಗೆ ಹೋಗ್ಲತ್ತರು, ನಿಮ್ಮ ಊರಿಗೆ ಹೋಗ್ಲತ್ರಿ, ನೀವು ಹಾದಿಗೆ ಎಲ್ಲರೂ ಶುದ್ಧವಾಗ್ತೀರಿ ಹೋಗ್ರಿ ಅಂತ ಹೇಳ್ಯಾರ. ಅವ್ರು ನಂಬ್ಯಾರ ನಂಬಿಲ್ಲ? ಅವ್ರು ನಂಬ್ಯಾರ ಅಂತ ಕಸಿ ಏನು ಮಾಡ್ಯಾರ? ಅವ್ರ ಮನೆಗೆ ಹೋಗ್ಲತ್ತರ ಸುಮ್ಮನೆ ಹೋಗ್ಲಕ್ಕಿಲ್ಲ. ಅರೆ ನಡಿಬಾಯ್ ಯೇಸು ಸ್ವಾಮಿ ಹೇಳ್ಯಾರ, ನಾವು ಚಂದ ಆಯ್ತೇವು, ಆಯ್ತು, ಈಗ ನಮ್ಮ ಸಮಸ್ಯೆಗಳು ಹೋದು, ಈಗ ನಮ್ಮ ರೋಗ ಹೋಯ್ತು, ನಡಿ ಅಂತ ಕಸಿ ಅಂತಂದ್ರೆ ಎಲ್ಲರೂ ಏನ್ ಮಾಡ್ತಾರ? ಬಹಳ ಸಂತೋಷವಾಗಿ ಹೋಗ್ತಾರ. ನಮ್ಮ ತಾಯ್ತನಿಗೆ ನೋಡಿ ಬಹಳ ದಿನ ಆಯ್ತು ಅಂದಿರ್ಬೇಕು, ನನ್ನ ಹೆಂಡ್ರ ಮಕ್ಳಿಗೆ ಬಿಟ್ಟು ಬಹಳ ದಿನ ಆಯ್ತು ಅಂದಿರ್ಬೇಕು, ನಾವು ಊರಾಗಿಲ್ಲ ನಾವು ಬಹಳ ದಿನ ಆಯ್ತು ಅಂದಿರ್ಬೇಕು ಅಲ್ಲ, ಬಹಳ ದಿನ ಆಯ್ತು. ಹೌದು, ಇದು ನಮ್ಮ ಸಮಸ್ಯೆಗಳೇವ, ನಾವು ಪಾಪಿಗಳು ಇದ್ದೆವು. ಕಡೆಗೆ ನಮಗೆ ಸಂತೋಷ ಇಲ್ಲ, ನಮಗೆ ಆನಂದ ಇಲ್ಲ. ಯಾಕೋ ಗೊತ್ತಾ? ನಮ್ಮ ಮನಸ್ಸುಗಳು ಶುದ್ಧ ಇಲ್ಲ, ನಮ್ಮ ಮನಸ್ಸುಗಳು ಒಂದಿಲ್ಲ. 10 ಮಂದಿ ಮನಸ್ಸು 10 ಮಂದಿ ಮಾತು ಒಂದೇ ಆಗಿನಾಗ ದೂರದಲ್ಲಿ ನಿಂತು ಗೌರವ ಕೊಟ್ಟು ಯೇಸು ಸ್ವಾಮಿಗೆ ನಮ್ಮೆಲ್ಲ ದಯಾ ಇರ್ಲಿ ಅಂದ್ರ, ಆ ದಯ ಏನಾಗ್ಯದಂದ್ರ ಹೋಗ್ರಿ ಅಂತ ಹೇಳ್ಯಾರ. ಹೋಯ್ತಾ ಶುದ್ಧ ಆಗ್ತೀರಿ ಅಂತ ಹೇಳ್ಯಾರ. ಹೋಯ್ತಾ ಶುದ್ಧ ಆಗ್ಯಾರ. ದೇವ್ರಿಗೆ ಸ್ತೋತ್ರ, ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಾರೆ. ದೇವ್ರ ಮಾತಿನಾಗ ಶಕ್ತಿ ಅದ, ದೇವ್ರ ಮಾತಿನಾಗ ಶಕ್ತಿ ಅದ. ಒಂದು ಮಾತು ಹೇಳಿದ್ರು ಸಾಕು, ನಮ್ಮ ಸಮಸ್ಯೆಗಳೇ ಇರಲು, ನಮಗೆ ಆಪತ್ತುಗಳೇ ಇರಲು, ನಮಗೆ ಅವಮಾನಗಳೇ ಇರಲು, ನಮಗೆ ರೋಗನೇ ಇರಲು. ಹಲ್ಲೆಲೂಯಾ. ಆ ರೀತಿಯಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತ ಈ ರೀತಿಯಾಗಿ ಕಳಿಸಿನಾಗ ಅವರು ಹೋಗಿನಾಗ ಏನಾಗ್ಯದಂತ? ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾ ಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಸ್ತುತಿ ಮಾಡಿದನು. ಹಲ್ಲೆಲೂಯಾ. ಅರೆ ಚಪ್ಪಲ ತಟ್ರಿ ಜೋರಾಗಿ, ಹಲ್ಲೆಲೂಯಾ. ಅರೆ ದೇವರು ಮಾಡ್ತಕ್ಕಂಥ ಅದ್ಭುತಕ್ಕಾಗಿ ಒಬ್ಬರಾದ್ರೂ ಬಿ ನೀತಿವಂತರು ಇರಬೇಕು, ಒಬ್ಬರಾದ್ರೂ ಬಿ ಲೋಕದಾಗ ನೀತಿವಂತರಿಲ್ಲ ಅಂತ ಕಿಸು ದೇವರ ವಾಕ್ಯ ಹೇಳ್ತದ. ನೀವು ನೀತಿವಂತರಾಗಿದ್ರು ಸಾಕು, ಸಾವಿರಾರು ಜನರಿಗೆ ನಿನಗೆ ಸಹಾಯ ಮಾಡಪ್ಲೆ ದೇವ್ರ ಅದ್ಭುತ ಮಾಡ್ತಾರ. ಇನ್ನ ಜೀವಿತದಲ್ಲಿ ದೇವ್ರ ಮಹಿಮೆ ನೋಡ್ಬೇಕಂದ್ರ ಮೊಟ್ಟ ಮೊದಲಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡು. ನಿನಗೇನು ಕೊಟ್ಟರು ಬಿ ಕೊಡಲು ಹೋದ್ರು ಬಿ ನೀ ಇದ್ದಂತ ಸ್ಥಿತಿಯಲ್ಲಿ ದೇವರಿಗೆ ಉಪಕಾರ ಸ್ತುತಿ ಮಾಡು. ಅದು ಮಾತ್ರ ನೀ ಮರ್ತು ಹೋಗ್ಬೇಡ. ಅದು ನೀ ಮರ್ತು ಹೋದಿ ಅಂದ್ರೆ ಆಯ್ತು, ಮುಗಿತು. ನಿನ್ನ ವಿಶ್ವಾಸ ಹೊಂಟೋಯ್ತು, ನಿನಗೆ ಬರ್ತಕ್ಕಂಥ ಅನೇಕ ಮೇಲುಗಳು ಹೊಂಟೋದು. ನಿನ್ನ ವಿಶ್ವಾಸದಾಗ ನೀ ಸರಿಯಾಗಿದ್ದೀಯ ಅಂತಂದ್ರ ದೇವ್ರನ್ನ ಎಂದು ಕೈ ಬಿಡಲ್ಲ. ದೇವ್ರ ನಿಂಗೆ ಪದೇ ಸಹಾಯ ಮಾಡ್ತಾರ. ಆ ವಿಷಯದಲ್ಲಿ ನಿಜವಾಗ್ಲು ಯೇಸು ಸ್ವಾಮಿ ಬಹಳ ಸಂತೋಷ ಪಟ್ಟಾರ. 10 ಮಂದಿ ಶುದ್ಧ ಆಗ್ಯಾರ. ಕಡೆಗೆ ಒಬ್ಬೇ ಮಾತ್ರ ಬಂದು ದೇವರಿಗೆ ಕೃತಜ್ಞತೆ ಹೇಳ್ತಾರ. ಹಲ್ಲೆಲೂಯಾ. ಇದು ನ್ಯಾಯನ? ಇದೇ ನ್ಯಾಯನ? ಇವತ್ತು ನಾವು ಸಭೆದಾಗ ಕುಂತಿರ್ತಕ್ಕಂಥ ಕ್ರೈಸ್ತರು ಅದೇ ಇದ್ದೀವಿ. ನಮ್ಗೆ ಎಷ್ಟು ಮೇಲು ಮಾಡಿದ್ವಿ. ನನಗೇನು ಮಾಡೇನ್ರಿ ಯೇಸುಸ್ವಾಮಿ? ನನಗೇನು ಮಾಡಿನ? ಆ ಪಾಸ್ಟರ್ ಹೇಳ್ತಾನ, ಅದು ಕೊಡು ಇದು ಕೊಡು ಅಲ್ಲಿ ಕೊಡುನೆ ಅಂತಾನ. ನನಗೇನು ಮಾಡ್ಯಾನ ಯೇಸುಸ್ವಾಮಿ? ಸುಮ್ಮನೆ ಚರ್ಚಿಗೆ ಹೋಗಲತ್ರಿ ಸರಿ, ಅವ ಹೇಳಲ್ಲ, ನಾ ಕೇಳಲ್ಲ. ಸುಮ್ಮನೆ ಹೇಳ್ತಾ ಇರ್ತಾನೆ, ಅಣ್ಣ ಕೇಳ್ತಾ ಇರ್ತಾನೆ. ಪಾಸ್ಟರ್ ಏನದ? ನೀ ಕೊಡೋದು ಪಾಸ್ಟರ್ಗಲ್ಲ, ನೀ ಕೊಡೋದು ದೇವ್ರಿಗೆ. ಎಲ್ಲರೂ ಸಂಗಡ ಹೋದ್ರೆ ಹೋಯ್ತೀನು. ಕರೆಕ್ಟ್ಗೆ ಕೆಲವ ಮಂದಿ ಬೇಮಾನಿರಲು, ಕೆಲವು ಮಂದಿ ಅನ್ಯರಿರಲು ಏನ್ ಮಾಡ್ತಾರ? ಋಣಸ್ಥರಾಯ್ತಾರ ದೇವರಿಗೆ. ದೇವರಿಗೆ ಈ ಋಣ ನನ್ನಿಂದ ತೀರ್ಸ್ಕೊಳಕ್ಕಾಗಲ್ಲ, ನಿನಗೆ ಬಿಟ್ಟು ನಾ ಏನು ಮಾಡಕ್ಕಾಗಲ್ಲ. ನೀ ಮಾಡಿನ ಮೇಲಿಗೆ ನಾ ಇನ್ನ ಏನು ಮಾಡ್ಬೇಕು ನನಗೆ ಖೂನ ಇಲ್ಲ. ನೀ ಹೇಳಿದ್ರು ಮಾತ್ರ ದೇವ್ರೆ
ಅದು ನನಗೆಲ್ಲ ಸಿಗ್ತಾನೆ ಇರ್ತದ. ನಾ ಮಾತ್ರ ಈ ಲೋಕದಾಗ ಎಲ್ಲ ಬಿಡ್ತಾ ಖರೆ, ನಿನಗೆ ಬಿಡಲ್ಲ ದೇವ್ರೆ ಅಂತ ಕೇಶಂದ್ರ ದೇವ್ರಿಗೆ ಗಟ್ಟಿಯಾಗಿ ಹಿಡ್ಕೊಂಡ್ ಕೇಶಂದ್ರ ನಡೀತಕ್ಕಂತ ಒಬ್ಬರು ಇಬ್ಬರಿಂದ ದೇವರು ಮಹಿಮೆ ಹೊಂದುತ್ತಾರ. ಅವ್ರಲಿಂದ ಈ ಲೋಕ ಕಾಪಾಡ್ತಾರ ದೇವ್ರು. ಗೊತ್ತದ ಏನಿಲ್ಲ ಗೊತ್ತದ? ನೋಹನ ಜೀವಿತದಲ್ಲಿ ಲಕ್ಷದ ಗಂಟೆ ಜನರಿಗೆ ಕೂಡಿಸ್ಕೇಸಿ ಅಂದ್ರೆ ವಾಕ್ಯಗಳು ಹೇಳ್ಯಾನ, ಮಾತಾಡ್ಯಾನ, ಹೇಳ್ಯಾನ, ಎಲ್ಲ ಮಾಡ್ಯಾನ, ತೋರ್ಸನ. ಹಡಗ ನೋಡ್ರಿ ಎಷ್ಟು ದೊಡ್ಡದು ಕಟ್ಟೀನಿ, ಅರೆ ಬಂದು ನೋಡ್ರಿ ಅಂತ ಹೇಳ್ಯಾರ. ಅವು ಹೋಗಿ ಹಡಗ ನೋಡಿಲ್ ಬಿ, ಖಾಲಿ ಧೂರ್ಲಿಂದ ನೋಡ್ಯಾವ. ಒಂದ್ ವೇಳೆ ಹೋಗಿ ಕಸಿ ಬಲ್ಲಿ ಹೋಗಿ ಆ ಹಡಗದಾಗ ಓಡಾಡಿ ಅದ್ರ ಥೋಡಿ ಕೆಲಸ ಮಾಡಿ ಬಂದ್ರೆ ಒಂದ್ ವೇಳೆ ಅವ್ರು ಬಿ ಸೇರ್ತಿದ್ರೇನೋ. ಕಡೆಗೆ ಆ ಹಡಗ ನೋಡ ಮನ್ಸಿದ್ದಿಲ್ಲ ಅವ್ರಿಗೆ. ಯಾಕಂದ್ರ ಈ ಲೋಕದ ಸಂತೋಷ, ಈ ಲೋಕದ ವೈಭವ ಅವ್ರಿಗೆ ಏನಂದ್ರ ಸಂಪೂರ್ಣವಾಗಿ ಮನಸ್ಸು ಕೆಡಿಸದ. ಅವ್ರ ಮನಸ್ಸು ಸಂಪೂರ್ಣವಾಗಿ ಹಾಳಾಗಿತ್ತು. ಅದ್ರ ಕಂದೆ ನೋಹನ ಮಾತಿನಾಗ ಮಾತು ಕಲಿಸಿಲ್ಲ. ನೋಹನ ಮನುಷ್ಯನ ಸಂಕಟ ಮನಸ್ಸು ಕಲಿಸಿಲ್ಲ. ನೋಹನ್ ನಡಿಯ ಓಡಾಡ ಜಾಗದಾಗ ಅವರು ಯಾರಿಗೂ ಗೊತ್ತಿಲ್ಲ. ಅದ್ರ ಕಂದೆ ನೋಹನ ಮೂಲಕವಾಗಿ ನೋಹನ್ ಒಂದು ಕುಟುಂಬ ಕಡೆಯಿಂದ ದೇವರು ಅಷ್ಟು ದೊಡ್ಡ ಹಡಗ ತಯಾರು ಮಾಡಿ, ಅಷ್ಟು ದೊಡ್ಡ ಹಡಗದಾಗ ಅನೇಕ ಪ್ರಾಣಿ ಪಕ್ಷಿಗಳು ಸೇರಿಸಿಕೊಂಡು ನೋಹನ ಒಂದೇ ಒಂದು ಕುಟುಂಬ ಕಾಪಾಡ್ಯಾರ. ಹಲ್ಲೆಲೂಯಾ, ಚಪ್ಪಾಳೆ ತಟ್ಟಾರೆ. ನಮ್ಮ ವಿಶ್ವಾಸ, ನಮ್ಮ ಆಲೋಚನೆಗಳು ಸರಿಗಿದ್ದರು ಮಾತ್ರ ನಮಗ್ ಪ್ರತಿ ಒಂದು ವಿಷಯದಲ್ಲಿ ನಮ್ಗೆ ಸಹಾಯ ಮಾಡಾಗ ದೇವರು ಸಿದ್ಧವಾಗ್ಯಾರ. ಎಂದಿಗೂ ದೇವ್ರು ನಮ್ಗೆ ಕೈ ಬಿಡಲ್ಲ. ಏನ್ ಕೈ ಬಿಡ್ತಾರ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಈ ರೀತಿಯಾಗಿ ಕಾರ್ಯ ಜರುಗತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ 10 ಮಂದಿ ಕುಷ್ಠರೋಗಿಗಳು ಶುದ್ಧ ಆಗ್ಯಾರ. ಕಾಡಿಗೆ ಒಬ್ಬನೇ ವ್ಯಕ್ತಿ ಬಂದು ದೇವರಿಗೆ ಅಡ್ಡ ಬಿದ್ದು ಹೇಳ್ತಾನಂತ. ಏನಂತ ಹೇಳ್ತಾನಂತ? ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಅಂತ್ರಿ. ಆತಗೆ ಎಷ್ಟು ಉಪಕಾರ ಸ್ತುತಿ ಮಾಡಿದಿರ್ಬೇಕು ಕಮ್ಮದ ಅಲ್ಲ. ಆತನ ಪಾದಕ್ಕೆ ಅಂದ್ರೆ ಅಡ್ಡ ಬಿದ್ದು ಏನಂತಂದ್ರ ಸ್ತೋತ್ರ ಹೇಳ್ತಾನ, ದೇವರಿಗೆ ಘನ ಪಡಿಸ್ತಾನ, ದೇವರಿಗೆ ಮಹಿಮೆ ಪಡಿಸ್ತಾನ. ಅದಕ್ಕೆ ಯೋಗ್ಯನು ದೇವರು. ಹಲ್ಲೆಲೂಯಾ. ಅದಕ್ಕೆ ಯೋಗ್ಯನೇ ದೇವರು, ಅದಕ್ಕೆ ಕಾರಣನೇ ದೇವರು ಅಲ್ಲ. ಇನ್ನು ಯಾರಿಗೂ ಅದು ಮಾಡಕ್ಕ ಬರಲ್ಲ. ನಿಜವಾಗ್ಲು ಈ ರೀತಿಯಾಗಿ ಕಾರ್ಯ ಜರುಗಿಸಿದಾಗ ಆತೇನ್ ಹೇಳ್ತಾನಂತ? ಅವನು ಮಾಡುತ್ತಿದ್ದನು. ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದವರಲ್ಲವೇ ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನು ಯಾರು ಹಿಂತಿರುಗಿ ಬರಲಿಲ್ಲವೋ ಎಂದು ಹೇಳಿ ಅವನಿಗೆ ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ನಂಬಿಕೆ ಎಲ್ಲದ ಗೊತ್ತಾ? ನಮ್ಮ ನಂಬಿಕೆ ಎಲ್ಲದ ಗೊತ್ತಾ? ನಮಗೆ ಬರ್ತಕ್ಕಂಥ ಸಮಸ್ಯೆಗಳಿಂದ ದೇವರು ತಡಿತಾರ, ಆಪತ್ತುಗಳಿಂದ ದೇವರು ನಮಗೆ ಕಾಪಾಡ್ತಾರ. ಪ್ರತಿಯೊಂದು ವಿಷಯದಾಗ ನಮಗೆ ದೇವರು ಸಹಾಯ ಮಾಡ್ತಾರೆ. ಇವತ್ತು ನಿಜವಾಗಲು ಉಪಕಾರ ಸ್ತುತಿ ಅನ್ಯ ಜನರು ಮಾತ್ರ ಮಾಡ್ತಾರೆ. ಇವತ್ತು ಕ್ರೈಸ್ತರು ನಮ್ಮ ದೇವರು ಅಂತೇಳಿ ಎದೆ ಬಡ್ಕೊಂಡು ಹೇಳ್ತಾರ. ನಮ್ಮ ತಾತ ಮುತ್ತಾತ ಹಿಡಿದು ನಾವು ಕ್ರೈಸ್ತರು ಅಂತ ಕೆಲಸ ಹೇಳ್ಕೊತಾರ. ತಮ್ಮ ನಿನ್ನ ಬರ ಒಂದು ಕಿರಿಯ ತೋರಿಸು, ಒಂದು ಭಕ್ತಿ ತೋರಿಸು, ಒಂದು ನ್ಯಾಯದಿಂದ ನಡೆದಿಂದ ತೋರಿಸು, ಅವಾಗ ನೀ ಕ್ರೈಸ್ತರು ಅಂತಂದಾಗ ದೇವ್ರು ಸಂತೋಷ ಪಡಿತಾರ. ಯೇಸು ಸ್ವಾಮಿ ಅವಾಗ ನಿನಗೆ ಪ್ರೀತಿ ಮಾಡ್ತಾರ. ಸುಮ್ಮನೆ ಹತ್ತು ಎಲ್ಲ ಮಾಡಿ ಕಸಿ ಅಂತಂದ್ರ ಒಳ್ಳೆಯವನು ಅಂತಂದ್ರ ನಡೆಯಲ್ಲ. ನೀ ದೇವ್ರಿಗೆ ಕೊಡ್ತಿರ್ಬೋದು, ಕಾಣಿಕೆ ಮಿತಿ ಮೀರಿ ಕೊಡ್ತಿರ್ಬೋದು, ಅದ್ರ ಬದಿದಾಗ ದೇವ್ರು ನಿನಗೆ ಕೊಡ್ತಾರ. ನೀ ಕೊಡೋದ್ರಿಂದ ಆಶೀರ್ವಾದಿಸಲ್ಪಡ್ತಿ, ನುಡಿಲಿಂದ ನೀ ನಡೆದ್ರೆ ದೇವ್ರಿಗೆ ಸ್ತುತಿಸಲ್ಪಡ್ತಿ, ತಗ್ಗಿಸ್ಕೊಂಡಿದ್ರು ನೀ ಆಶೀರ್ವಾದಿಸಲ್ಪಡ್ತಿ. ಪ್ರತಿಯೊಂದು ವಿಷಯದಾಗ ದೇವ್ರು ನಿನಗೆ ಸಹಾಯ ಮಾಡಿ ಬಲಪಡಿಸ್ತಾರ. ಕರಡಿಕೆ ದೇವರ ಸನ್ನಿಧಾನದಲ್ಲಿ ನೀ ಬಾ. ದೇವರ ಸನ್ನಿಧಾನದಲ್ಲಿ ಬಂದ ಕಸಿ ಒಂದ್ ವೇಳೆ ದೇವ್ರಿಗೆ ನೀನು ಅದ್ಭುತವಾದ ರೀತಿಯನ್ನು ನೀವು ಒಂದ್ ವೇಳೆ ನಡ್ಕೊಂಡು ಹೋದಿ ಅಂದ್ರೆ ಆ ದೇವರು ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡಿ ಬಲಪಡಿಸ್ಲಕ್ಕ ಸಿದ್ಧವಾಗ್ಯಾರ. ಮತ್ತ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗಲೂ ಏನ್ ಮಾಡರಿ, ಹ್ಯಾಂಗ್ ಮಾಡರಿ
ಹ್ಯಾಂಗ್ ಮಾಡರಿ, ಹ್ಯಾಂಗ್ ಮಾಡ್ಯಾರಂತ ಓದರಿ. 20ನೇ ವರ್ಷ ಓದರಿ, 20ನೇ ವರ್ಷ ಓದ್ರಿ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದಲ್ಲ, ಇಗೋ ಇಲ್ಲಿ ಇದೆ, ಅಗೋ ಅಲ್ಲಿ ಅಲ್ಲಿ ಅದೇ ಎಂದು ಆಗದು. ದೇವರ ರಾಜ್ಯವು ನಿಮ್ಮಲ್ಲಿಯೂ ಅದೇ ಅಂತ ತಿಳಿದುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಸಾಕ್ಬಿಡ್ರಿ. ಹಲ್ಲೆಲೂಯಾ. ದೇವ್ರ ರಾಜ್ಯ ಎಲ್ಲಿದ ಅಂತಂದ್ರ ನಂಬಲ್ಲಿ ಅದ. ದೇವ್ರ ರಾಜ್ಯ ಯಾಕಡೆ ಹೋಗಿಲ್ಲ, ಎಲ್ಲಿಂದ ಬರ್ತಕ್ಕಂಥದ್ದಲ್ಲ. ದೇವ್ರ ರಾಜ್ಯ ನಮ್ಮ ಮಧ್ಯದಾಗೆ ಅದ. ಆ ದೇವ್ರ ರಾಜ್ಯಕ್ಕಾಗಿ ಏನ್ ಮಾಡ್ಬೇಕಂತ್ರಿ? ಮತ್ತೆ 6ನೇ ಅಧ್ಯಾಯದಾಗ 33ನೇ ವರ್ಷದಾಗ, ಮತ್ತೆ ಅದಾಗ 6ನೇ ಅಧ್ಯಾಯದಾಗ 33ನೇ ವರ್ಷದಾಗ ಏನ್ ಮಾಡ್ಬೇಕಂತ? ಆತನ ರಾಜ್ಯ ಎಲ್ಲದ? ಅದನ್ನ ರಾಜ್ಯ ಸಮೀಪದಂತ, ಅದು ನಮ್ಮ ಬಲ್ಲೇ ಅದ ಅಂತ. ಕಡ್ಕೆ ಅದ್ರಾಗ ನಾವು ಸೇರಲ್ಲ ಹೊಂಟಿದ್ದೇವೆ. ಇಲ್ಲಿ ನೋಡ್ತೀರಿ, ಇದು ಪೋಸ್ಟರ್ ನೋಡ್ತೀರಿ, ಇದು ಎಷ್ಟು ಮಂದಿ ಕಾಣತದ? ಎಲ್ಲರಿಗೂ ಕಾಣ್ತದ? ಏನಿಲ್ಲ. ಅದ್ರ 2 ಮಾರ್ಗ ತೋರ್ಸಲ್ಲ. ಅದ್ರ 2 ಮಾರ್ಗ ಅವ. ಒಂದು ದೇವರ ಮಾರ್ಗ ಅದ, ಒಂದು ಲೋಕದ ಮಾರ್ಗ ಅದ. 2 ಮಾರ್ಗ ಅವ. ಆ 2 ಮಾರ್ಗದಾಗ ನೀವು ವಾಕ್ಯ ಏನಾರ ಓದಿರಿ ಕಾಣತ ವಾಕ್ಯಗಳು. ಅದು ವಾಕ್ಯಗಳು ಎಸವ ನೀವು ಒಂದು ವೇಳೆ ಅದಕ್ಕೆ ತೆಗೆದು ಕಸಿ ನೀವು ಓದಿ ನೀವು ಬರ್ಕೊಂಡು ನೀವು ಮನೆಗೆ ಹೋಗಿ ವಾಕ್ಯಗಳು ತೆಗೆದು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಯ್ತದ ಇದ್ರಾಗ ಏನದ ಅಂಬದು. ಅಲ್ಲಿ ತನಕ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಕಣಿದು ನಿಜವಾಗ್ಲು ಹಾಗೇನದಂತ ಮತ್ತೆ ಇದಾಗ 6:33 ಹಾ ಹಾ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರಿಗೆ ಲೋಕದಾಗ ಹೇಳ್ಯಾರ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೋಕಂಬಾರ. ಕಡೆಗೆ ಯಾರು ಪಡಿಲತ್ತಿಲ್ಲ, ಯಾರಾದ್ರೂ ಪಡ್ಲತ್ತಾರೋ ಅವ್ರಿಗೆ ಖೂನಾದ, ಅವರೇ ಹೊಂದ್ಕೋತಾರ. ಬಾಕಿ ಜನರು ಯಾರು ಹೊಂದ್ಕೊಂಬಲ್ಲ. ಈ ಓದಿರ್ತಕ್ಕಂಥ ವಾಕ್ಯ ದೇವರ ಮಾರ್ಗ ಎಲ್ಲರಿಗೆ ಆಧಾರವಾಗಿ ಆಶೀರ್ವಾದ ಮಾಡಿ ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡ್ಕೊಂಬರಿ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾ ಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರವಾಗ್ಲಿ. ಈ ಒಂದು ಶಬ್ಬದ ದಿನದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಮ್ಮೆಲ್ಲರಿಗೆ ಸೇರಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ. ಈಗ ಪ್ರಭು ಅಯ್ಯ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರಿಗೆ ಮಾತಾಡಿ ಬಲಪಡಿಸೋದಕ್ಕಾಗಿ ಸ್ತೋತ್ರ. ಈಗ ದೇವರೇ, ಯಾವ ರೀತಿಯಾಗಿ ಪ್ರಭು ಅಯ್ಯ ಬರ್ತೆ ಮಾಯನ ಮಗನು ಸ್ವಾಮಿ ಕುರುಡನಾಗಿದ್ದಾಗ ನಿಮ್ಮನ್ನು ಕೂಗಿರುವಾಗ ಆ ಮಗನು ಸ್ವಸ್ಥತೆ ಹೊಂದಿ ಈ ಲೋಕ ನೋಡ್ಯಾನ, ನಿಮಗೆ ಹಿಂಬಾಲಿಸನು ಪ್ರಭು. ಅದಕ್ಕಾಗಿ ಸ್ತೋತ್ರ. ಈ ರೀತಿಯಾಗಿ ಕರ್ತನೆ ಬೈಬಲ್ದಲ್ಲಿ ಪ್ರಭು ಅನೇಕ ವಚನಗಳು ಪ್ರಭು ಮನುಷ್ಯರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಲಿಕ್ಕೆ ಪ್ರಭು ನಿಮ್ಮ ಮಾತುಗಳು ನಿಮ್ಮ ವಾಕ್ಯಗಳು ಅಮೂಲ್ಯವಾಗಿವೆ ಸ್ವಾಮಿ. ಆ ವಾಕ್ಯಗಳು ನಮ್ಮೆಲ್ಲರೂ ಪ್ರಭು ಹಿಡಿದುಕೊಂಡು ಆ ವಾಕ್ಯದ ಪ್ರಕಾರವಾಗಿ ನಡೀಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ, ನಮ್ಮೆಲ್ಲರ ಜೀವಿತದಾಗಿರ್ತಕ್ಕಂಥ ತೆಗೆದು ನಮ್ಮೆಲ್ಲರಿಗೆ ಬಲಪಡಿಸಿರೋದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.